ಹೋಗ್ತಿಲ್ವಾ? ಹಂಗೆ ಹೋಗ್ತಿದ್ರೆ ನೋಡಿ ನೀನ್ ಕಾಣಿಸ್ದೆ ಇಲ್ಲಿ, ಅದಕ್ಕೆ ನೋಡಿ ಮಾತಾಡ್ಸ್ಕೊಂಡು ಹೋಗವ ಅಂತ ಬಂದೆ ನಾ ಇಲ್ಲಿ. ಓ ಹೌದಾ, ಬಾ ಬಾ ಕುತ್ಕೋ ಮಾತಾಡುವ. ಎಷ್ಟು ದಿನ ಆಯ್ತು ನೀನ ನೋಡಿ. ಕಣವ ಜರ್ಕೋ ಜರ್ಕೋ ಸ್ವಲ್ಪ ಹತ್ಲಾಗ. ಅಲ್ಲ ಕಣ್ಣಿಂಗಿ, ಎಷ್ಟ್ ಚಂದಾಗಿತ್ತು ನಿನ್ ಜೋಡೆ. ಅದ್ ಏನ್ ಕತೆ ಮಾಡ್ಕೊಂಡಿದೀಯ ನೀನೆ ರಾಮ, ನನ್ಗಂತೂ ನೋಡಕ್ ಆಗ್ತಿಲ್ಲ, ಆ ಕಡೆ ಹೇಳಕ್ ಆಗ್ತಿಲ್ಲ ಕಣಿಮ. ಅಯ್ಯೋ ಅದೇನ ಕೇಳ್ತೀಯ ಬಿಡೆ. ಅಯ್ಯೋ ಶಿವ. ಅಲ್ಲ ಕಣ್ಣಿಂಗಿ, ನಿಂಗ ಅಷ್ಟು ಕೂದಲು ಕಟ್ ಮಾಡಿಸ್ಕೋಬೇಕಂದ್ರೆ ಅಷ್ಟು ಬ್ಯೂಟಿ ಪಾರ್ಲರ್ಗಳಿದಾವಲ್ಲೇ, ಅದ್ ಎಂತ ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೆ ನೀನು? ರಾಮ್ ರಾಮ, ನನ್ಗಂತೂ ನೋಡಕ್ ಆಗ್ತಿಲ್ಲ ನಿನ್ ಕಟಿಂಗ್. ಅಲ್ಲ ನಾನೀಗ ಇವಳಿಗೆ ಏನಾದ್ರೆ ಆ ಕತೆ ಹೇಳಿದ್ರೆ ಇವಳೇನು ಊರಿಗೆಲ್ಲ ಹೇಳ್ಕೊಂಬಂದ್ಬಿಡ್ತಾಳೋ ಏನೋ, ಹೇಳ ಬೇಡ್ವಾ? ನಿಂಗೆ ನಿನ್ಗೆ ನಾನು ಮಾತಾಡ್ತಿರೋದು, ಅದ್ ಏನ್ ಮಾತಾಡ್ಕೋತಿದ್ಯಾವಿ ಒಬ್ಳೆ ತಿಳ್ಕೊಂಡ ಕಡೆ. ಲೇ ದಾಕ್ಷಾಯಿಣಿ, ನಿನ್ಗೊಂದು ಹೇಳ್ತೀನಿ ಕಣೆ, ನೀನ್ ಯಾರಿಗೂ ಹೇಳಲ್ಲ ತಾನೇ? ಅಯ್ಯೋ ಹೇಳೆ, ಯಾರಿಗೂ ಹೇಳಲ್ಲ. ಅದೇನ್ ಗೊತ್ತೇನೆ, ನಾನು ಸುಮ್ಮನೆ ಬ್ಯೂಟಿ ಪಾರ್ಲರ್ಗೆ ಹೋದ್ರೆ 1000 ಕೊಡ್ಬೇಕಾಗುತ್ತ ಅವಳಿಗಂತ ಅಂತ. ಅದ್ರಿಂದಲೇ ಏನಾಯ್ತಂದ್ರೆ ನಾನೇ ಕಟ್ ಮಾಡ್ಕೊಂಡ್ಬಿಟ್ಟೆ ಕಣೆ. ಅಲ್ಲೇ ಹೋಗ್ಲಿ, ನೀನಾದ್ರೂ ಕಟ್ ಮಾಡ್ಕೊಂಡ್ಯಾ? ಕರೆಕ್ಟ್ ಆಗಾದ್ರೂ ಮಾಡ್ಕೋಬಹುದಾಗಿತ್ತಲ್ವೇನೆ? ಅಮ್ಮ ನಿಂಗೆ ಗೊತ್ತಾ ಎಷ್ಟು ಕಷ್ಟ ಆಯ್ತು ಅಂದ್ರೆ, ನಾನು ಮೆತ್ತಗೆ ಏನ್ ಮಾಡಿದೆ ಅಂದ್ರೆ 2 ಭಾಗ ಮಾಡ್ಕೊಂಡೆ ತಲೆ, ಓಕೆನಾ? ಲೆಫ್ಟ್ ಸೈಡ್ ಕರೆಕ್ಟ್ ಆಗಿ ಕಟ್ ಮಾಡ್ಕೊಂಡ್ರೆ ರೈಟ್ ಸೈಡ್ ಸ್ವಲ್ಪ ಉದ್ದ ಬಂದ್ಬಿಡ್ತಿದೆ, ಮತ್ತೆ ರೈಟ್ ಸೈಡ್ ಕಡಿಮೆ ಮಾಡಿದ್ರೆ ಈ ಕಡೆ ಲೆಫ್ಟ್ ಸೈಡ್ ಕಡಿಮೆ ಆಗೋಗ್ತಿದೆ. ನನ್ಗೆ ಏನ್ ಮಾಡೋದು ತಲೆನೇ ತೋಚಿಲ್ಲ ಕಣೆ. ಹಂಗೆ ಮತ್ತೆ ಹಂಗೆ ಕಟ್ ಮಾಡ್ತಾ ಮಾಡ್ತಾ ಕೂದಲು ಮೇಲೆ ಹೋಗ್ತಾ ಹೋಗ್ತಾ ನನ್ ಕೂದಲು ಹಿಂಗಾಗೋಗ್ಬಿಡ್ತು ಕಣೆ. ಅಲ್ಲಿ ನಿನ್ ತಲೆನಲ್ಲಿ ಬುದ್ಧಿ ಇಲ್ವೇನೆ? ಯಾರಾದ್ರೂ ಹಿಂಗ್ ಮಾಡ್ಕೋತಾರ? ಎಲ್ರು ಕೂದ್ಲಿಲ್ಲ ಅಂತ ಆ ಶಾಂಪೂ ಈ ಶಾಂಪೂ ಈ ಎಣ್ಣೆ ಆ ಎಣ್ಣೆ ಅಂತ ತಿರ್ಗಾಡ್ತವ್ರೆ. ನೀನ್ ನೋಡಿದ್ರೆ ಇರೋಬರು ಕೂದ್ಲೆಲ್ಲ ಕಟ್ ಮಾಡ್ಕೊಂಡೆ, ಇದು ಎಂತ ಕಟಿಂಗ್ ಅವಿ ಇದು? ಬಿಡಿ, ಇವಾಗೇನ ಕಳಕ್ ಹೋಗ್ತಿ? ಆಗೋದೆಲ್ಲ ಆಗೋಗ್ಬಿಟ್ಟಾಯ್ತು. ಈಗ ಇನ್ನೇನು ಆ ಕೂದ್ಲು ಬರೋಕೆ ಎಷ್ಟು ವರ್ಷಗಳು ಬೇಕು? ಅದೇನೋ ದಿಂಡಿ ಇದ್ದಂಗಿತ್ತು ನಿನ್ನ ಕೂದ್ಲು, ಅಲ್ಲ ಆಡ್ಸ್ಕೊಂಡು ಹೋಗ್ತಿದ್ದೆ. ಎಲ್ಲ ನಿಂದ ತಪ್ಪು, ಎಲ್ಲ ನೀನೇ ಮಾಡ್ಕೊಂಡಿದ್ಯಲ್ಲ, ಅನುಭವಿಸಿಗ. ದುಡ್ಡು ಖರ್ಚಾಗುತ್ತಂತ ಹಿಂಗ್ ಮಾಡ್ಕೊಂಡೆ ನನ್ ಕೂದಲು ನಾನೇ ನಾಶ ಮಾಡ್ಕೊಂಡ್ಬಿಟ್ನೆ. ದಾಕ್ಷಾಯಿಣಿ, ನಾನು ಹೊರಗಡೆ ಎಲ್ಲೂ ಫಂಕ್ಷನ್ಸ್ಗಳಿಗೆ ಹೋಗಕ್ ಆಗ್ತಿಲ್ಲ ಕಣೆ. ಆಗುತ್ತೆ, ಇನ್ನ ಓಡಾಡ್ಕೊಂಡ್ ಬಾ ಎಲ್ಲಾದ್ರು. ಎಷ್ಟೇ ಆಗ್ತೀಯಾ ಇವಾಗ? ಹತ್ರ ನಿನ್ ಕೂದ್ಲೇನು ಹೋಗಿರೋದು ಬರುತ್ತೇನ? ಹಿಂಗ್ ನಾನು ಮಾಡ್ಕೋತಿರ್ಲಿಲ್ಲ ಕಣೆ. ಆದ್ರೆ ಏನ್ ಗೊತ್ತಾ, ಇವಾಗ ಮುಂದಿನ ತಿಂಗಳು ಎಲ್ಲ ತುಂಬಾ ಫಂಕ್ಷನ್ಗಳಿವೆ. ಅದಕ್ಕೆ ನನ್ನ ಕೂದಲು ಚೆನ್ನಾಗಿ ಕಾಣಿಸ್ಲಿ ಅಂತ ಏನೋ ಒಂದು ಕಟ್ ಮಾಡೋಣ ಅಂತ ಹೋದೆ ನೋಡು. ಅದೇ ಕತೆ ಹಿಂಗಾಗುತ್ತೆ ನಾನು ಯಾವಾಗೂ ಅನ್ಕೊಳ್ಳಿಲ್ಲ ಕಣೆ. ದಾಕ್ಷಾಯಿಣಿ, ನನ್ಗೊಂದೇ ಒಂದು ಹೆಲ್ಪ್ ಮಾಡ್ತೀನಿ? ಮಾಡೋದೆಲ್ಲ ಮಾಡ್ಕೊಂಡಿದ್ಯಲ್ಲ, ಏನ್ ಹೇಳು? ಮಾಡ್ತೀನಿ. ಆದ್ರೆ ನಾವಿಬ್ರು ಫ್ರೆಂಡ್ಸ್ ಅಲ್ವೇನೆ? ನೀನು ನಾನು ನನ್ನ ಥರನೇ ಕಟಿಂಗ್ ಮಾಡ್ಕೊಂಬಿಡೆ. ಅವಾಗ ನನಗೆ ನೀನಿರ್ತೀನಿ, ನಾನು ಇರ್ತೀನಿ ಅಲ್ವೇನೆ ಎಲ್ಲಾದ್ರೂ ಹೋದ್ರೆ. ಅಮ್ಮ ಏನಿದ್ಯಾ ನೀನು? ಎದ್ದು ಜಾಡ್ಸು ಹೊಡ್ದ ಅಂದ್ರೆ ಹೋಗ್ತಿರ್ಬೇಕೀಗ ನೀನು. ಸುಮ್ಮನೆ ಹೋಗ್ತಿರು, ಹಿಂದೆ ತಿರ್ಗ್ದಿರ ಹೋಗ್ತಿರು. ನಾನು ಹೇಳೋದು ಸ್ವಲ್ಪ ಕೇಳಿಸ್ಕೊಳೆ. ಸರಿ ಇರು, ಸ್ವಲ್ಪ ಹತ್ತಿರುಗ್ತೀಯ ಆ ಕಡೆ. ಅಯ್ಯೋ ಹೌದಾ? ಹ್ಞೂ ಕಣೆ. ಪಾಪ ಅಂತ ಸಮಾಧಾನ ಹೇಳಿದ್ರೆ ನನಗೂ ನಿಂತರನೇ ಮಾಡಕ್ ನೋಡ್ತೀನಿ. ಅಮ್ಮ ಕೊಟ್ಲಮ್ಮ. ನನ್ನ ತಲೆನಲ್ಲಿರೋ ಕೂದಲು ಹೋಯ್ತಂದ್ರೆ ನನ್ನ ಸೊಂಟನೂ ಮುರಿದೋಯ್ಕೆ. ಅಯ್ಯಮ್ಮ ನನ್ನ ಮಂಡಿ.